ವಾದಿರಾಜರ ರುಜುತ್ವ ವಿಷಯದಲ್ಲಿ ಅಬದ್ಧ ಮಾತುಗಳು. ಅದು ಹೇಗಿರ್ತದೆ ಗೊತ್ತಾ, ಒಂದು ತುಂಬಿದ ಸಭೆಯಲ್ಲಿ ಯಾರಾದರೂ ಒಬ್ಬರು ಮೇಲೆ ಕುಳಿತುಕೊಂಡವರು ಭಾವಿ ಸಮೀರ ಅಂತ ಹೇಳಿಬಿಟ್ರೇನೆ ಅವ್ರಿಗೆ ಮೈಯೆಲ್ಲ ತಕ 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 ಆಗಿಬಿಡ್ತದೆ. ಭಾವಿ ಸಮೀರ ಅಂತನ್ನುವ ಹೇಳುವ ಪದಗಳು ಅವರಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಇರಿಟೇಟ್ ಆಗ್ತದೆ ಅವರಿಗೆ. ಅಂತಹ ಮಹಾಜನರುಗಳು ಬರ್ತಾರೆ ಅಂತ ವಾದಿರಾಜರ ಅವತ್ತೇ ಹೇಳಿದ್ದಾರೆ. ಜನಾ ಸುಪಾಪಿನ ಸರ್ವೇ ಕಲಿನಾವಿಷ್ಟ ಚೇತಸ. ಮತ್ತೆ ಅಷ್ಟೇ ಅಲ್ಲಪ್ಪ, ಕಥನಂ ಅವಧೂಕಾಸ್ತೆ ಕುರುವಂತಿ ಮಮ ಸನ್ನಿಧೌ. ಅಬದ್ಧವಾದ ಮಾತುಗಳನ್ನಾಡ್ತಾರೆ, ಬಾಯಿಗೆ ಬಂದಿದ್ದ ಮಾತನಾಡ್ತಾರೆ ಅಂತ ಅರ್ಥ. ವೃಂದಾವನಾಖ್ಯಾನಕ್ಕೆ ಇನ್ನೇನೋ ಅರ್ಥವನ್ನು ಮಾಡ್ತಾರೆ. ಹಾಗಿರುವಾಗ ಅವ್ರದ್ದೆಲ್ಲ ಏನು ಗೊತ್ತಾ ಹೇಳ್ತಾರೆ ವಾದಿರಾಜರು. ಯೋಚನೆ ಮಾಡಬೇಡಿ, ಯಾವ ವಾದಿರಾಜರ ಭಕ್ತರು ಕೂಡ ಯೋಚನೆ ಮಾಡುವುದು ಬೇಡ. ಅವರೆಲ್ಲ ಎಂಥವರು ಅಂದ್ರೆ ಕದನೇಚ ಉದ್ಯತಾ. ಕದನೇಚ ಉದ್ಯತಾ ಅಂದ್ರೆ ಜಗಳ ಆಡೋದಕ್ಕೆ ಕಾಯ್ದಿರ್ತಾರೆ ಅವರು. ದೇ ವಿಲ್ ಬಿ ರೆಡಿ ಟು ಫೈಟ್ ಅಂತಾರಲ್ಲ, ಕದನೇಚ ಉದ್ಯತಾ. ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತಾರೆ. ಇದೆಲ್ಲ ವಿಚಾರಗಳನ್ನು ಈಗಾಗಲೇ ನಿದರ್ಶನ ಪುಸ್ತಕದಲ್ಲಾಗಲಿ ಉಪನ್ಯಾಸಗಳಲ್ಲಾಗಲಿ ಹೇಳಾಗಿದೆ. ಆದರೆ ಒಂದೇ ಒಂದು ನಿದರ್ಶನವನ್ನ, ಒಂದು ನೂತನವಾದದ್ದನ್ನು ಗುರುಗಳ ಸನ್ನಿಧಿಯಲ್ಲಿ ಹೇಳಬೇಕು ಅಂತನ್ನುವ ಒಂದು ಉತ್ಸಾಹದಿಂದ ಇಲ್ಲಿ ಬಂದಿದ್ದೇನೆ. ಆದ್ದರಿಂದ ಒಂದೇ ಒಂದು ನಿದರ್ಶನ, ಹೊಸ ನಿದರ್ಶನವನ್ನು ಹೇಳಿ ನಾನು ಮುಗಿಸ್ತೇನೆ. ಏನದು ಅಂದರೆ, ಇದೇ ಸತ್ಯಧರ್ಮ ತೀರ್ಥರಂದು ವೃಂದಾವನಾಖ್ಯಾನದ ವಿಚಾರವನ್ನು ನೋಡೋಣ. ಈಗ ವೃಂದಾವನಾಖ್ಯಾನದಲ್ಲಿ ಒಂದು ಮಾತಾಡ್ತಾರೆ. ಒಬ್ಬ ಶೇಷಾದ್ರಿ ಪಂಡಿತ ವದನೆ ಮುಖೆ ಭಸ್ಮಾದಿ ಮಾನಯಾಮಾಸ ಕೃತಭಸ್ಮೋದ್ಧೂಲನೇಶು ಸನ್ಮಾನಂ ಕೃತವಾನ್. ಶೇಷಾದ್ರಿ ಪಂಡಿತರು ಅಂತ ಒಬ್ಬರು ಬರ್ತಾರೆ. ವಾದರಾಜರು ಹೇಳ್ತಾ ಇದ್ದಾರೆ, ಅದನ್ನ ಸ್ವಲ್ಪ ಗಮನಿಸಿ. ಸ್ವಲ್ಪ ಇದಕ್ಕೆ ಏಕಾಗ್ರಚಿತ್ತತೆ ಬೇಕು ಈ ಒಂದು ಉಪನ್ಯಾಸನ ಆಲಿಸುವಾಗ. ಶೇಷಾದ್ರಿ ಪಂಡಿತರು ಅನ್ನುವರೊಬ್ಬರು ಬರ್ತಾರೆ. ಅವರು ಮೌದ್ಗಲ ನಾರಸಿಂಹನ ಶಿಷ್ಯರು. ನಾನು ಹೇಳ್ತಾ ಇರೋದು ಎನ್ಕ್ರಿಪ್ಟೆಡ್ ಮೆಸೇಜ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತಾ ಇರೋದು ಎನ್ಕ್ರಿಪ್ಟೆಡ್ ಮೆಸೇಜ್. ಒಬ್ಬ ಮೌದ್ಗಲ ನಾರಸಿಂಹನ ಶಿಷ್ಯ ಶೇಷಾದ್ರಿ ಪಂಡಿತ ಅಂತ ಒಬ್ಬರು ಬರ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಯಾರು ಭಸ್ಮಧಾರಣೆಯನ್ನು ಮಾಡ್ತಾರೆ ಅವರಲ್ಲಿ ವಿಶೇಷವಾದ ಆದರವನ್ನು ಇಟ್ಟುಕೊಂಡು ಅವರ ಶಾಸ್ತ್ರವನ್ನು ಅಭ್ಯಾಸ ಮಾಡುವುದಕ್ಕೆ ಹೋಗ್ತಾರೆ. ಹೇ ಮೌದ್ಗಲ ನರಸಿಂಹ, ಅವನನ್ನ ನೀನೇ ಉದ್ಧಾರ ಮಾಡಬೇಕಪ್ಪ ಅಂತ ವಾದಿರಾಜರು 1603 ಹೇಳಿದ್ದಾರೆ. ಇಷ್ಟು ಆಶ್ಚರ್ಯ. ಅದೇ ಮೌದ್ಗಲ ನರಸಿಂಹರು ಸತ್ಯಧರ್ಮ ತೀರ್ಥರಾಗಿ ಅವತಾರ ಮಾಡಿ ಬಂದಾಗ ಅವರ ಶಿಷ್ಯರು ಕಲ್ಲಾಪುರ ರಾಮಚಂದ್ರ ಆಚಾರ್ಯರು ಬರೀತಾರೆ, ಯದಾಹಂ ದುಶ್ಶಾಸ್ತ್ರಾಭ್ಯಾಸಾರ್ಥಂ ಹಾನಗಲ್ಯಾಖ್ಯ ಗ್ರಾಮಂ ಗತಃ ತದಾ ಏಕವಾರಂ ದ್ವಿವಾರಂ ಗ್ರಾಮ ಉಪಪ್ಲವ ಶಾರೀರ ಬಾಧಾದಿನ ಪ್ರತಿಹತೇಪಿ ತೃತೀಯವಾರಂ ತದ್ಗ್ರಾಮಂ ಗತ್ವಾ ತಚ್ಛಾಸ್ತ್ರಂ ಮಯ ಆರಬ್ಧಂ. ರಾಮಚಂದ್ರಾಚಾರ್ಯರಂತಾರೆ, ನಾನು ಆಯ್ತಾ ಒಂದು ದಿನ ಏನು ಮಾಡಿದೆ, ಈ ಭಸ್ಮಲೇಪವನ್ನು ಮಾಡಿಕೊಂಡವರ ಹತ್ರ ಹೋಗಿ ಅಭ್ಯಾಸ ಮಾಡಬೇಕು ಅಂತ ಹಾನಗಲ್ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಭ್ಯಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಇದು ಡಿಕೋಡೆಡ್ ಮೆಸೇಜ್ ನಾನು ಹೇಳ್ತಾ ಇರೋದು. ಆ ಅಧ್ಯಯನ ಮಾಡುವಾಗ ಅಲ್ಲಿ ಅನೇಕವಾದ ವಿಘ್ನಗಳು ಬಂತು. ಆ ವಿಘ್ನಗಳನ್ನು ಲೆಕ್ಕಿಸದೆ ನಾನು ಅವರ ಹತ್ರ ಹೋಗಿ ಅಧ್ಯಯನ ಮಾಡಿದೆ. ತದಾ ಆಗೇನಾಯ್ತು ಗೊತ್ತಾ, ತದಾ ಮತ್ಸ್ವಪ್ನೆ, ನನ್ನ ಸ್ವಪ್ನದಲ್ಲಿ ಇಯಂ ಗುರುರಾಗತ್ಯ, ಯಾರು ಸತ್ಯಧರ್ಮ ತೀರ್ಥರು ಬಂದ್ರೆ ಹೇಳ್ತಾರಂತೆ. ಇದನ್ನು ವಾದಿರಾಜರು ಹೇಳಿದ್ದಾರೆ. ಇದನ್ನ ಸತ್ಯಧರ್ಮ ತೀರ್ಥರೇ ನೀವೇ ಅವನನ್ನು ಉದ್ಧಾರ ಮಾಡಬೇಕು ಅಂತ. ಸತ್ಯಧರ್ಮ ತೀರ್ಥರು ಹೇಳ್ತಾರಂತೆ, ಕಲ್ಲಾಪುರ ರಾಮಚಂದ್ರಾಚಾರ್ಯರೇ, ನೀವು ಯಾಕೆ ಭಸ್ಮಧಾರಣೆ ಮಾಡಿಕೊಂಡವರ ಹತ್ರ ಹೋಗಿ ಅಧ್ಯಯನ ಮಾಡ್ತೀರಿ, ಅದನ್ನು ಬಿಟ್ಟು ನನ್ನ ಹತ್ರ ಬಂದು ಅಧ್ಯಯನ ಮಾಡಿ ನಿಮಗೆ ಉದ್ಧಾರ ಮಾಡ್ತೇನೆ ಅನ್ನುವ ವಿಚಾರ ಸತ್ಯಧರ್ಮ ತೀರ್ಥರು ಹೇಳಿದಾಗ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಬಂದು ಆ ಸತ್ಯಧರ್ಮ ತೀರ್ಥರಲ್ಲಿ ಶರಣಾಗತರಾಗಿ, ಸ್ವಾಮಿ ನನ್ನ ತಪ್ಪಾಗಿದೆ ಅಂತಂದರು. ಅಲ್ಲಪ್ಪ, ಇದನ್ನು ವಾದಿರಾಜರು ಹಿಂದೆಗೆ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಇದು ವಾದಿರಾಜರು ಹಿಂದೆಗೆ ಹೇಳಿದ್ದಾರೆ, ನೀನು ಉದ್ಧಾರವಾಗುವ ಒಂದು ಕಾಲ ಬಂದಿದೆ ಅಂತ ಸತ್ಯಧರ್ಮ ತೀರ್ಥರು ಹೇಳಿದಾಗ ಎಷ್ಟು ತಮಾಷೆ ಗೊತ್ತಾ. ಇದೇ ಗುರುಚಂದ್ರ ಕಲೋದೆಯಲ್ಲಿ ರಾಮಚಂದ್ರಾಚಾರ್ಯರಂತಾರೆ ಕೊನೆಯಲ್ಲಿ, ಆಯ್ತಾ, ಶ್ರೀಲ ನೀಲ ಕೋಲ ರೂಪ ತಾವಕಂ ಕಂಜ ಮಂದಿರಾದಿ ವೃಂದ ವಂದ್ಯ ಸದ್ಗುಣಾಸ್ಪದಂ ದಂಡ ಮಂಡಿತಾಗ್ರ್ಯ ಮೌನಿ ವಾದಿರಾಜ ಪೂಜಕಂ. ಇದನ್ನು ಯಾರೋ ಸೋದೆ ಮಠದವರು ಬರೆದಿದ್ದಲ್ಲ, ಉತ್ತರಾದಿ ಮಠದ ಸತ್ಯಧರ್ಮ ತೀರ್ಥರ ಶಿಷ್ಯರೇ ಬರೆದಿದ್ದು. ಏನು ಬರೀತಾರೆ ಗೊತ್ತಾ ಸತ್ಯಧರ್ಮ ತೀರ್ಥರ ಶಿಷ್ಯರು? ಅವರಂತಾರೆ ನೋಡಿ, ಶ್ರೀಲ ನೀಲ ಅಂದರೆ ವರಾಹದೇವರನ್ನ ಮಧ್ವಾಚಾರ್ಯರು ಅಷ್ಟಮಠಗಳಲ್ಲಿ ಅಥವಾ ಘಟ್ಟದ ಮೇಲೆ ಯಾವ ಮಠಕ್ಕೂ ಕೂಡ ಮಧ್ವಾಚಾರ್ಯರು ವರಾಹದೇವರನ್ನು ಕೊಡಲಿಲ್ಲ. ಸೋದೆ ಮಠಕ್ಕೆ ಮಾತ್ರ ಕೊಟ್ಟರು. ಯಾಕೆ ಸೋದೆ ಮಠಕ್ಕೆ ಕೊಟ್ಟರು? ಪ್ರಶ್ನೆ ಮಾಡ್ತಾರೆ ಅವರು. ಸೋದೆ ಮಠಕ್ಕೆ ಮಾತ್ರ ಯಾಕೆ ವರಾಹದೇವರನ್ನು ಕೊಟ್ಟರು? ಅವರೇ ಹೇಳ್ತಾರೆ ಏನಂತ, ಶ್ರೀಮದ್ ಆಚಾರ್ಯೈ ತತ್ ಸ್ಥಾನಸ್ಯೈವ ವರಾಹಸ್ಯ ತತ್ವಾತ್ ಮುಖ್ಯ ಪೂಜಕಃ ವಾದಿರಾಜ ಏವ. ನಮ್ಮ ವರಾಹದೇವರ ಪೂಜೆಯನ್ನು ಮಾಡುವವರು ಮುಖ್ಯ ಪೂಜಕರು ಇಡೀ ಸಂಸ್ಥಾನದಲ್ಲಿ ಅದು ವಾದಿರಾಜ ಗುರು ಸಾರ್ವಭೌಮರು ಒಬ್ಬರೇ. ಆದ್ದರಿಂದ ಅಲ್ಲಿಗೆ ಅದನ್ನು ಕೊಡ್ತಕ್ಕಂಥವರಾದರು ಅನ್ನುವ ಇತಿಹಾಸವನ್ನ ರಾಮಚಂದ್ರಾಚಾರ್ಯರು, ಯಾರು ಶೇಷಾದ್ರಿ ಪಂಡಿತ ಅಂತೇನ ಆಖ್ಯಾನದಲ್ಲಿ ಹೇಳಿದ್ದಾರೆ, ಅವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಶೇಷಾದ್ರಿ ಪಂಡಿತರು ಸಾಮಾನ್ಯರಲ್ಲ, ಕಲ್ಲಾಪುರ ಸತ್ಯಾದಿರಾಜಾಚಾರ್ಯರು ಅಂತ. ಅವರು ಯಾದವಾರಿಯರ ವೇದವ್ಯಾಸ ಕರಾವಲಂಬನ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅವರಂತಾರೆ, ಈ ನಮ್ಮ ರಾಮಚಂದ್ರ ಆಚಾರ್ಯರು ವಿಶೇಷವಾಗಿ
ಆಯ್ತಾ. ಸೋದಾಪುರ ವರಾಗಾರ ವಾದಿರಾಜ ಕರಾರ್ಚಿತಂ ವೇದವ್ಯಾಸ ಅಹಿಶೈಲ ಭೇದಹೀನಂ ನೃವಾಜಿನಂ. ಆ ಸೋದಾ ಕ್ಷೇತ್ರದ ವಾದಿರಾಜ ಗುರು ಸಾರ್ವಭೌಮರ ಸೋದಾ ಮಂದಿರ ವಾದಿರಾಜ ಭಜಕಃ ಶ್ರೀರಾಮಚಂದ್ರಾಭಿತಃ. ನಮ್ಮ ರಾಮಚಂದ್ರಾಚಾರ್ಯರು, ಕಲ್ಲಾಪುರ ರಾಮಚಂದ್ರಾಚಾರ್ಯರು ಸೋದಾ ಮಂದಿರದಲ್ಲಿರತಕ್ಕಂತಹ ವಾದಿರಾಜರ ಭಜಕರು ಎಂಬುದಾಗಿ ಸ್ಪಷ್ಟವಾಗಿ ಇದನ್ನು ದಾಖಲೆ ಮಾಡತಕ್ಕವರಾಗಿದ್ದಾರೆ. ಇದೆಲ್ಲ ಬಂದಿದ್ದು ಯಾರಿಗೆ? ರಾಮಚಂದ್ರಾಚಾರ್ಯರ ಸ್ವಪ್ನದಲ್ಲಿ ಸತ್ಯಧರ್ಮ ತೀರ್ಥರು ಉಪದೇಶ ಮಾಡಿದ್ದು. ಅಲ್ಲರಿ, ವಾದಿರಾಜ ಗುರು ಸಾರ್ವಭೌಮರು ಸ್ವಪ್ನದಲ್ಲಿ ಉಪದೇಶ ಮಾಡಿದರೆ ಮಾತ್ರ ಇವರಿಗೆ ಸಂತ ಜ್ಞಾನೇಶ್ವರ, ಸಂತ ಏಕನಾಥರು ಅವರು ಹಾಗೆ ಮಾಡಿದ್ದು ಅಂತ ಇವರಿಗೆ ಹೇಳೋದಕ್ಕೆ ಬರ್ತದೆ. ಅದೇ ಅವರ ಮಠದ ಗ್ರಂಥವೇ ಆಗಿರತಕ್ಕಂತಹ ಸತ್ಯಧರ್ಮ ಗುರುಚಂದ್ರ ಕಲೋದಯದಲ್ಲಿ ಸ್ವಪ್ನ ಬಂದಿದೆಯಲ್ಲ, ಆ ಸ್ವಪ್ನವೂ ಕೂಡ ಸಂತ ಜ್ಞಾನೇಶ್ವರರಂತೆ ಅಂತ ಇವರು ಮಾತನಾಡೋದಕ್ಕೆ ಸಿದ್ಧರಿದ್ದಾರಾ? ಮಾತನಾಡೋದಕ್ಕೆ ಸಿದ್ಧರಿದ್ದಾರಾ ಇವರು ಅನ್ನುವ ಪ್ರಶ್ನೆಯನ್ನು ಮತ್ತೆ ಮಾಡಿಕೊಳ್ಳುತ್ತಾ ಕೊನೆಯಲ್ಲಿ ಒಂದು ಮಾತನ್ನು ನಾವು ಹೇಳುವುದಾದರೆ, ಕೊನೆಯ ನಿದರ್ಶನ, ಲಾಸ್ಟ್ ಇದು ಮುಗಿತು, 2 ನಿಮಿಷ. ವಾದಿರಾಜ ಗುರು ಸಾರ್ವಭೌಮರು ಅವರಂತಾರೆ, ಈಗಿನ ಜನಗಳು ಹೇಗಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಜನಾಹ ಸುಪಾಪಿನ ಸರ್ವೇ ಕಲಿನಾವಿಷ್ಟ ಚೇತನಾಹ. ಅನೇಕ ಜನರುಗಳು ಕಲಿಯಿಂದ ಅವಿಷ್ಟರಾಗಿ ಮಹಾಪಾಪಿಗಳಾಗಿ ಬದುಕ್ತಾ ಇದ್ದಾರೆ. ಅಲ್ಲ, ಏನು ಮಾಡ್ತಾ ಇದ್ದಾರೆ ಅವರು? ಕಥನಂ ವಾವದೂಕಾಸ್ತೆ ಕುರುವಂತಿ ಮಮ ಸನ್ನಿಧೌ. ಅವರು ಹೇಗೆ ಅಂತಂದರೆ ಆಯಿತಾ, ಅಬದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ವಾದಿರಾಜರ ರುಜುತ್ವ ವಿಷಯದಲ್ಲಿ ಅಬದ್ಧ ಮಾತುಗಳು ಅದು ಹೇಗಿರ್ತದೆ ಗೊತ್ತಾ? ಒಂದು ತುಂಬಿದ ಸಭೆಯಲ್ಲಿ ಯಾರಾದರೂ ಒಬ್ಬರು ಮೇಲೆ ಕುಳಿತುಕೊಂಡವರು ಭಾವಿ ಸಮೀರ ಅಂತ ಹೇಳಿಬಿಟ್ರೇನೆ ಅವ್ರಿಗೆ ಮೈಯೆಲ್ಲ ತಕ 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 ಆಗಿಬಿಡ್ತದೆ. ಒಬ್ಬ ಭಾವಿ ಸಮೀರ ಅಂತನ್ನುವ ಹೇಳುವ ಪದಗಳು ಅವರಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಇರಿಟೇಟ್ ಆಗ್ತದೆ ಅವರಿಗೆ. ಅಂತಹ ಮಹಾಜನರುಗಳು ಬರ್ತಾರೆ ಅಂತ ವಾದಿರಾಜರು ಅವತ್ತೇ ಹೇಳಿದ್ದಾರೆ. ಜನಾಹ ಸುಪಾಪಿನ ಸರ್ವೇ ಕಲಿನಾವಿಷ್ಟ ಚೇತಸ. ಮತ್ತೆ ಅಷ್ಟೇ ಅಲ್ಲಪ್ಪ, ಕಥನಂ ವಾವದೂಕಾಸ್ತೆ ಕುರುವಂತಿ ಮಮ ಸನ್ನಿಧೌ. ಅಬದ್ಧವಾದ ಮಾತುಗಳನ್ನಾಡ್ತಾರೆ, ಬಾಯಿಗೆ ಬಂದಿದ್ದ ಮಾತನಾಡ್ತಾರೆ ಅಂತ ಅರ್ಥ. ವೃಂದಾವನಾಖ್ಯಾನಕ್ಕೆ ಇನ್ನೇನೋ ಅರ್ಥವನ್ನು ಮಾಡ್ತಾರೆ. ಹಾಗಿರುವಾಗ ಅವ್ರದ್ದೆಲ್ಲ ಏನು ಗೊತ್ತಾ ಹೇಳ್ತಾರೆ ವಾದಿರಾಜರು. ಯೋಚನೆ ಮಾಡಬೇಡಿ, ಯಾವ ವಾದಿರಾಜರ ಭಕ್ತರು ಕೂಡ ಯೋಚನೆ ಮಾಡುವುದು ಬೇಡ. ಅವರೆಲ್ಲ ಎಂಥವರು ಅಂದರೆ ಕದನೇಚ ಉದ್ಯತಾಹ. ಕದನೇಚ ಉದ್ಯತಾಹ ಅಂದರೆ ಜಗಳ ಆಡೋದಕ್ಕೆ ಕಾಯ್ದಿರ್ತಾರೆ ಅವರು. ದೇ ವಿಲ್ ಬಿ ರೆಡಿ ಟು ಫೈಟ್ ಅಂತಾರಲ್ಲ. ಕದನೇಚ ಉದ್ಯತಾಹ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತಾರೆ. ಅದರಿಂದ ಕದನೇಚ ಉದ್ಯತಾಹ ಅಂತಿದ್ದಾರಲ್ಲ ಅವರೆಲ್ಲ ಸರ್ವೇ ತಸ್ಯ ಅಶುಭಂ ಭವತ್ತೇವ ಪಶ್ಯಮೇ ತಪಸಫಲಂ ಅಂತಾರೆ. ಅವರಿಗೆ ಖಂಡಿತವಾಗಲು ಅವರ ಒಂದು ಯೋಗ್ಯತಾನುಗುಣವಾದ ಅಶುಭ ಫಲ ಏನು ಬರಬೇಕೋ ಅದು ಬಂದೇ ಬರುತ್ತೆ. ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ವಾದಿರಾಜ್ ನಾವೇನು ಮಾಡಬೇಕು ಗೊತ್ತೇನೋ, ಈ ತರಹದ ಒಂದು ರುಜುತ್ವದ ವಿಷಯದಲ್ಲಿ ಗೊಂದಲಗಳು ಆಗಾಗ ಬರ್ತದಲ್ಲ, ಆಗ ನಾವು ಮನಸ್ಸಿನಲ್ಲಿ ಅನ್ಕೋಬೇಕು, ಇದೆಲ್ಲ ವಾದಿರಾಜ ಗುರು ಸಾರ್ವಭೌಮರು ಮೊದಲೇ ಹೇಳಿ ಆಗಿದೆ.